ಅಲ್ಲೆಲಿಯ ಇವತ್ತು ಚೆನ್ನಾಗಿ ತಿಳ್ಕೋಬೇಕು. ಅಲ್ಲೆಲಿಯ ಅಲ್ಲೇಳ್ತಾನೆ ದೇವರ ವಾಕ್ಯ, ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವೂ ಬೇರೆ ಶಾಸ್ತ್ರ ದಿನಗಳಿಗಿಂತಲೂ ಉತ್ತಮ. ಲೋಕದಲ್ಲಿ ಕಳೆಯುವುದು ಕಷ್ಟವಲ್ಲ, ಲೋಕದಲ್ಲಿರುವುದು ಒಳ್ಳೆಯದಲ್ಲ. ಆದರೆ ಒಂದು ದಿನ ದೇವರ ಆಲಯದಲ್ಲಿ ಕಾಲ ಕಳೆಯುವುದು ಎಷ್ಟೋ ಉತ್ತಮ. ಅಂದ್ರೆ ಈ ದಿನ ಯಾವ ಹೇಗೆ ಕಳೆಯಬೇಕು? ಒಂದು ದಿನ ಬೈಬಲ್ ಹೇಳುತ್ತದೆ, ಒಂದು ದಿನ. ಈ ದಿನ ನನಗೂ ನಿನಗೆ ವಿಶ್ರಾಂತಿ ಕೊಡುವ ದಿನವಾಗಿದೆ. ಈ ದಿನ ದೇವರ ಆಲಯದ ಅಂಗಳದಲ್ಲಿ ಕಾಲ ಕಳೆಯಿರಿ. ಅಲ್ಲೆಲಿಯ ಎಲ್ಲಿ ಕಡೆ ಇವತ್ತು ನಮ್ಮ ಕೆಲಸ ಮಾಡಬಾರ್ದು, ಇವತ್ತು ನಮ್ಮ ಕೆಲಸಕ್ಕೆ ಹೋಗ್ಬಾರ್ದು. ಖಂಡಿತವಾಗಿ ಸೋದರ ಹೇಳ್ತೇನೆ, ದೇವರ ವಾಕ್ಯ, ಇವತ್ತು ನೀವು ದೇವರ ಆಲಯಕ್ಕೆ ಬಂದು ನೋಡು, ದೇವರ ಆಲಯ ಬಿಟ್ಟು ನೋಡುವುದರ ಬೈಬಲ್ ಎರಡು ರೀತಿ ಮಾತಾಡುದು. ದೇವರಾಲಯ ಬಿಟ್ಟು ನೀನು ಏನು ಮಾಡಿಕೊಂಡು ನಿಷ್ಫಲ. ದೇವರಾಲಯಕ್ಕೆ ಬಂದು ಹೋಗಿ ಮಾಡು ಎಲ್ಲವೂ ಕಾರ್ಯ ಜಯ. ಅಲ್ಲೆಲಿಯ ಸತ್ಯ ಬೈಬಲ್ ಹೇಳುತ್ತೆ, ಸುಳ್ಳು ಬೋಧನೆ ಮಾಡುವುದಿಲ್ಲ ದೇವರ ವಾಕ್ಯ, ಸುಳ್ಳು ನುಡಿಯುವುದಿಲ್ಲ, ಸುಳ್ಳು ಹೇಳುವುದಿಲ್ಲ. ಅಲ್ಲೆಲಿಯ ನೀನು ಎಷ್ಟೆಲ್ಲ ಪ್ರಸಂಗ ಪುಸ್ತಕದಲ್ಲಿ ಹೇಳ್ತದೆ, 1ನೇ ಅಧ್ಯಾಯ 3-4 ವಚನ, ಮನುಷ್ಯನು ಪ್ರಯಾಸ ಪಡುವಂತ ಪ್ರತಿ ಪ್ರಯಾಸವು ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ದೇವರನ್ನು ಬಿಟ್ಟು ಪ್ರಯಾಸ ಪಡ್ತಾರೆ. ಯಾರನ್ನು ಬಿಟ್ಟು? ದೇವರನ್ನು ಬಿಟ್ಟು ಪ್ರಯಾಸ ಪಟ್ರೆ ವ್ಯರ್ಥ ವ್ಯರ್ಥ, ಸಮಸ್ತವೂ ವ್ಯರ್ಥ. ನಿಜ ಆಶೀರ್ವಾದ ಇರೋದಿಲ್ಲ. ದೇವರ ಆಲಯಕ್ಕೆ ಬಂದು ಪ್ರಯಾಸ ಪಡುವ ಪ್ರತಿಫಲ ದೇವರು. ಅಲ್ಲರಿಯ ಇವತ್ತು ಒಳ್ಳೆ ಕೆಲಸ ನೋಡ್ಬೇಕಾಗಿತ್ತು, ಮಾಡಬೇಕಾಗಿತ್ತು ಅನ್ಕೋಬೇಡ. ಅದಕ್ಕಿಂತ ಒಳ್ಳೆ ಕೆಲಸ ಅವಾಗಲೇ ದೇವರು ನಾಳೆ ಮುಗಿದ ಮೇಲೆ ಕೊಡ್ತಾನೆ, ಖಂಡಿತ ಕೊಡ್ತಾನೆ, ಅನ್ಕೋಬೇಡ. ಅಲ್ಲರಿಯ ದೇವರ ದಿನಗಳಲ್ಲಿ ಆಲಯದಲ್ಲಿ ಕಳೆಯುವ ಒಂದು ದಿನವು ಬೇರೆ ಶಾಸ್ತ್ರ ದಿನಗಳಿಗಿಂತಲೂ ಉತ್ತಮ. ಈ 6 ದಿನಗಳ ಕಷ್ಟದಲ್ಲಿ ಕಳೆದಿದ್ದೀವಿ, 6 ದಿನ ದುಃಖದಲ್ಲಿದ್ದೀವಿ, 6 ದಿನ ವ್ಯಾಧಿನಲ್ಲಿದ್ದೀವಿ. ಈ ದಿನ ಸಂತೋಷ ಪಡುವಂತ ದಿನ. ಯಾವ ದಿನ? ಈ ದಿನ. ಅದಕ್ಕೆ ಹೇಳ್ತಾನೆ, ಈ ದಿನ ಅಂದ್ರೆ ದೇವರ ಆಲಯದಲ್ಲಿ ಕಳೆಯುವಂತ ದಿನ, ಸಂತೋಷ ಪಡುವಂತ ದಿನ. ಒಂದು ವೇಳೆ ನೀವು ಬರುವಾಗ ಚಿಂತೆಯಾಗಿ ಬಂದಿರಬಹುದು, ಒಂದು ವೇಳೆ ನೀವು ದುಃಖವಾಗಿ ಬಂದಿರಬಹುದು, ಒಂದು ವೇಳೆ ಕಣ್ಣೀರಾಗಿ ಬಂದಿರಬಹುದು, ಒಂದು ವೇಳೆ ಏನೋ ಬಾಧೆಗಳು ಬಂದಿರಬಹುದು. ಆದರೆ ನೀನು ಬರುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಹೋಗುವಾಗ ಸಂತೋಷವಾಗಿ ಹೋಗ್ತೀಯ. ಚಪ್ಪಾಳೆ ತಟ್ಟಲ್ಲ. ಅಲ್ಲಯ್ಯ, ಬರುವಾಗ ದುಃಖವಾಗಿ ಬಂದಿರಬಹುದು, ಕಷ್ಟವಾಗಿ ಬಂದಿರಬಹುದು, ಒಳಗೆ ಏನೋ ಒಂದು ಬಾಧೆಗಳು ಬಂದಿರಬಹುದು, ಒಳಗಡೆ ಏನೋ ಒಂದು ನೋವು ಬಂದಿರಬಹುದು. ಆದರೆ ನಿನ್ನ ನೋವುಗಳನ್ನು ನೀಗಿಸಲಿಕ್ಕೆ ದೇವರಿಲ್ಲ. ಅಲ್ಲಯ್ಯ, ಅಲ್ಲಯ್ಯ, ಎಲ್ಲಿ ಕಳೆಬೇಕು? ದೇವರ ಆಲಯದಲ್ಲಿ ಕಳೆಬೇಕು, ದೇವರ ಅಂಗಳದಲ್ಲಿ ಇರಬೇಕು, ದೇವರ ಆಲಯದ ಒಳಗಡೆ ಇರಬೇಕು, ದೇವರ ಮನುಷ್ಯರಿರಬೇಕು. ಅಂದು ಸಮುವೇಲನಾದ ಬಾಲಕನು ದೇವರ ಮನುಷ್ಯರಲ್ಲಿ ಕಾಲ ಕಳೆಯುತ್ತಾ ಇದ್ದನು, ದೇವರ ಆಲಯದಲ್ಲಿ ಕಾಲ ಕಳೆದಿದ್ದನು, ದೇವರ ಆಲಯದಲ್ಲಿ ಬೆಳೀತಾ ಇದ್ದನು. ಅವನು ದೇವರ ಜ್ಞಾನ ಉಳ್ಳವನಾಗಿ ನಡೆದನು. ಅದರೀಗ ಉಚಿತವಾಗಿ ರೊಕ್ಕ ಕೊಡಲಿಲ್ಲ, ಒಂದು ಕೊಟ್ಟ ದೇವರಿಗೆ, ನಾನು ನಿನ್ನ ಆಲಯದ ಅಂಗಳದಲ್ಲಿ ಬೆಳೆಯಬೇಕು. ಅಲ್ಲಯ್ಯ, ಏನಾಗಬೇಕು? ನಾನು ನಿನ್ನ ಆಲಯದ ಅಂಗಳದಲ್ಲಿ ಬೆಳೆದ್ರೆ ದೇವರು ಜ್ಞಾನ ಕೊಡ್ತಾರೆ. ದೇವರು ದೇಶವನ್ನು ಅನುಭವಿಸ್ತಾರೆ. ಸಮುವೇಲನನ್ನು ದೊಡ್ಡ ರಾಜನಾಗಿ ಮಾರ್ಪಡಿಸಿದರು. ಅಲ್ಲಯ್ಯ, ದೊಡ್ಡವನು ಅರಸನಾಗಿ ಮಾರ್ಪಡಿಸಿದರು. ಅವ್ರು ಬೆಳೆದಿದ್ದಲ್ಲಿ ಎಲ್ಲಿ ಹೇಳಿ? ದೇವರ ಆಲಯದಲ್ಲಿ ಬೆಳೆದ. ದೇವರ ಆಲಯದಲ್ಲಿ ಬೆಳೆಯುವಂತ ಒಂದು ಮನುಷ್ಯರು ಬೇಕು. ಅಲ್ಲಯ್ಯ, 6 ಕೆಲಸ ಮಾಡಿದ್ರು, 6 ದಿನ, 7ನೇ ದಿನ ದೇವರು ನಮ್ಗೆ ವಿಶ್ರಾಂತಿ ಕೊಟ್ಟಿದ್ದಾನೆ. ಆ ವಿಶ್ರಾಂತಿ ದಿನದಲ್ಲಿ ದೇವರ ಆಲಯಕ್ಕೆ ಬಂದ್ರೆ ಇನ್ನೂ ವಿಶ್ರಾಂತಿ ಕೊಟ್ಟು, ಅಲ್ಲಯ್ಯ, ಇನ್ನೂ ವಿಶ್ರಾಂತಿ ಒಳ್ಳೆಯವರಾಗಿ ನಡೆಸ್ತಾನೆ ದೇವರು. ಅಲ್ಲಯ್ಯ, ವಾಕ್ಯ ನೋಡೋಣ. ಕೀರ್ತನೆ 27:4 ಹೇಳ್ತದೆ, ಮೊದಲನಾಗಿ ದೇವರು ಕೊಡುವಂತ ವಿಶ್ರಾಂತಿ ಏನ್ ಹೇಳ್ತದೆ ಎಂಬುದಾಗಿ ನೋಡುವುದಾದರೆ 27ನೇ ಅಧ್ಯಾಯ 4ನೇ ವಚನ ಹೇಳುವುದರಲ್ಲಿ ವಾಕ್ಯ ಓದಬೇಕು. ನನ್ನ ಜೀವಮಾನವೆಲ್ಲ
ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುತ್ತಾ ಆತನ ಮಂದಿರದಲ್ಲಿ ದಾನ ಮಾಡಬೇಕು, ನನಗೆ ಅರ್ಪಣೆಯಾಗಬೇಕೆಂಬ ಒಂದೇ ಒಂದು ವರವನ್ನು ನಾನು ಎದುರು ನೋಡ್ತಾ ಇದ್ದೀನಿ. ಅಲ್ಲಲಿಯ ಎಲ್ಲಿ ಹೇಳ್ರಿ, ನನ್ನ ಜೀವಮಾನವೆಲ್ಲವೂ ಕೂಡ, ನಾನು ಬದುಕಿರುವ ದಿನಗಳೆಲ್ಲವೂ ಕೂಡ ಯೆಹೋವನ ಮಂದಿರದಲ್ಲಿ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತೇನೆ. ಒಂದೇ ಒಂದು ನನಗೆ ಅರ್ಪಣೆಯಾಗಬೇಕು, ನಿನ್ನ ವರ. ಅಲ್ಲಲಿಯ ನೀನು ಬೇಡಿಕೊಂಡ್ರೆ, ನೀನು ಕೇಳಿಕೊಂಡ್ರೆ ದೇವರು ಖಂಡಿತವಾಗ ವರ ಕೊಡ್ತಾನೆ. ಇವತ್ತು ನಾನು ನೀವು ಕೇಳುವುದಾದರೆ ದೇವರು ಖಂಡಿತವಾಗಿ ಅಂತ ಒಂದು ವರಗಳನ್ನು ಕೊಡಲಿಕ್ಕೆ ದೇವರು ಶಕ್ತನಾಗಿಲ್ಲ. ಜೀವಮಾನವೆಲ್ಲವೂ ಕೂಡ ಏನಿರ್ಬೇಕು, ನಾನು ದೇವರ ಆಲಯದಲ್ಲಿ. ಹಂಗಂದ್ರೆ ದಿನಾ ಚರ್ಚೆ ಇರ್ಬೇಕೇನಪ್ಪ ಅಷ್ಟೇ? ದಿನಾ ಚರ್ಚೆ ಇರ್ಬೇಕ ನಾವು? ದಿನಾ ಚರ್ಚಲ್ಲ ಮಗಳೇ, ದಿನಾ ಚರ್ಚಲ್ಲ ಮಗನೇ, ದಿನಾಲು ನೀನೇ ನನಗೆ ಆಲಯ. ನೀವೇ ನನಗೆ ಆಲಯ ಆಗಿದೆಯಾ? ಆದರೆ ನೀನು ಬರಬೇಕಾದ ದಿನ ವಿಶ್ರಾಂತಿ ದಿನದಲ್ಲಿ ನನ್ನ ಮಂದಿರದಲ್ಲಿ ಭಕ್ತನಾದ ದಾವೀದನು, ಅವನ ಅರಸನು, ಅವನು ಹೇಳ್ತದ ದೇವರಿಗೆ, ನನ್ನ ಜೀವಮಾನವೆಲ್ಲ ಕೂಡ ನಿನ್ನ ಮನೆಯಲ್ಲಿ ವಾಸ ಮಾಡಬೇಕು, ನಿನ್ನ ಮಂದಿರದಲ್ಲಿ ವಾಸ ಮಾಡಬೇಕು, ನನಗೆ ಒಂದು ಅಪ್ಪಣೆ ಕೊಡು. ಒಂದು ವರ, ನಿನ್ನ ನೋಡುವಂತ ವರ. ಅಲ್ಲಲಿಯ ಎಂತ ವರ? ನಿನ್ನನ್ನು ನೋಡುವಂತ ವರ ಕೊಡದೇವ್ರೆ, ಅಯ್ಯ ನಿನ್ನನ್ನು ಕೊಂಡಾಡುವಂತ ವರ ಕೊಡದೇವ್ರೆ, ಅಯ್ಯ ನಿನ್ನನ್ನು ಭಜಿಸುವಂತ ವರ ಕೊಡ ಎಂಬುದಾಗಿ ಭಕ್ತನಾದ ದಾವೀದನು ಕೇಳಿದ ಹಾಗೆ ಇವತ್ತು ನಿನ್ನ ಜೀವನದಲ್ಲಿ ಕೇಳೋದಾಗಿರ್ಬೇಕು ನಾವು. ಹಲ್ಲೆಲೂಯ, ಹಲ್ಲೆಲೂಯ. ಹೇಳ್ಕೊಡ್ತಾನೆ. ಹಲ್ಲೆಲೂಯ. ಧ್ಯಾನ ಮಾಡುವುದಾಗಿರ್ಬೇಕು. ಆತನ ಮಂದಿರದಲ್ಲಿ ಕೂತ್ಕೊಂಡು, ಆತನ ಆಲಯದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಖಂಡಿತವಾಗ ಆತನ ನೋಡುವಂತ ಒಂದು ವರ ಕೊಡ್ತಾನೆ. ಹಲ್ಲೆಲೂಯ. ಕೊಡ್ತಾನ ಹಲ್ಲೆಲೂಯ. ಹಲ್ಲೆಲೂಯ. ತುಂಬಾ ದಿನಗಳಿಂದ ನಾನು ಆಲಯ ಕಟ್ಟಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿ 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 ದೇವರ ಸನ್ನಿಧಿಯಲ್ಲಿ ನಡುವಾಗ ಪ್ರಾರ್ಥನೆ ಆಲಯ ಕೊಟ್ಟಿದ್ದಾನೆ, ನೋಡುವಂತ ಭಾಗ್ಯ ಕೊಟ್ಟಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ತಾರೆ, ಕಟ್ಟಿದೀವಲ್ಲ ಆಲಯ. ಅದೇ ನಾನು ಕೇಳಿದೆ, ಒಂದಿನ ಆಲಯ ಕಟ್ಟಬೇಕು ದೇವರು. ನಾವು ಗ್ರಾಮದಲ್ಲಿ ನೀನು ಆಲಯ ನಿರ್ಮಾಣ ಮಾಡಬೇಕೆಂಬುದಾಗಿ ಕೇಳ್ತಾ ಇರುವಾಗಲೂ ದೇವರು ಆಲಯ ಕಟ್ಟಬೇಕು ಕೇಳಿದ ಭಕ್ತನ ದಾವೀದನು, ನಿನ್ನನ್ನು ನೋಡುವಂತ ಒಂದೇ ಒಂದು ವರ ಕೊಡು ಸ್ವಾಮಿ. ವರ ಯಾವಾಗ ಕೇಳಿದ ದಾವೀದನು ಕೊಡುವಂತ ಧ್ಯಾನ ಮಾಡುವಂತ ವರ. ಯಾವ ವರ? ಧ್ಯಾನ ಮಾಡುವಂತ ವರ. ನಮ್ಮ ಧ್ಯಾನ ಮಾಡುವಂತ ವರ ಬೇಕು. ನಂಬರ್ 2, ದೇವರ ವಾಕ್ಯ ಹೇಳುತ್ತದೆ, ಕೀರ್ತನೆ 63:2 ವಚನ ಹೇಳ್ತದೆ. 63:2, 63ನೇ ಕೀರ್ತನೆ 2ನೇ ವಚನ. ಆತನೇ 63:2. ಹಲ್ಲೆಲೂಯ. ಎಲ್ಲಿ ಕಂಡಿದ್ದಾನೆ? ಮಂದಿರದಲ್ಲಿ ಕಂಡಿದ್ದಾನೆ, ಮಂದಿರ ಒಳಗಡೆ ಕಂಡಿದ್ದಾನೆ. ಆದರೆ ಮಂದಿರದಲ್ಲಿ ಕಂಡಂತ ಒಂದೇ ಒಂದು ವರವು ಈಗಲೂ ನನಗೆ ಬೇಕೆಂಬುದಾಗಿ ಕಾಣುತ್ತಲೇ ಇರಬೇಕು. ಹಲ್ಲೆಲೂಯ. ಅಂದ್ರೆ ಮಂದಿರದಲ್ಲಿ ಅಲ್ಲ, ಈಗಲೂ ಕಾಣಬೇಕು, ಒಳಗೆ ಕಾಣಬೇಕು, ಎಲ್ಲರೂ ಕಾಣುವುದಾಗಿರಬೇಕು. ಮಂದಿರದೊಳಗೆ ಕಾಣಿಸ್ಕೊಳ್ಳೋದಿಲ್ಲ, ಮಂದಿರದಲ್ಲಿ ಕಾಣಿಸ್ಕೊಂಡ ಸತ್ತ 3 ದಿನದಲ್ಲಿ ಪುನರುತ್ಥಾನವಾಗಿ ಎದ್ದ ಮೇಲೆ ಎಲ್ಲಿ ಕಾಣಿಸ್ಕೊಂಡ? ಶಿಷ್ಯರಿಗೆ ಗಲಿಲಾಯ ಪ್ರಾಂತ್ಯಕ್ಕೆ 6 ಮೈಲಿ ನಡೆಯುವಾಗ ಆಲಯದಲ್ಲಿ ಕಾಣಿಸ್ಕೊಂಡ. ಅಲ್ಲಿ ಹೇಳ್ತಾನೆ ದೇವರ ವಾಕ್ಯೋತ್ಸವ ಸರ್ 63:2 ಕೀರ್ತನೆ 63:2. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ವವನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕು. ಹಲ್ಲೆಲೂಯ. ಚಪ್ಪಳ ದೊಡ್ಡಣ್ಣ ಇವಾಗ ಕೂಡ ಕಾಣಬೇಕು. ಹಲ್ಲೆಲೂಯ. ನಿಜ,
ಕಾಣಬೇಕು, ಕಾಣಲಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬರ್ 3 ದೇವರ ವಾಕ್ಯದಂತೆ 84:1-2 ಹೇಳ್ತಾ ಇದ್ದಾರೆ.